ರಾಜ್ಯದಲ್ಲಿ ಇನ್ನೂ ಕೂಡ 4 ದಿನಗಳ ಕಾಲ ಮಳೆಯ ಮುನ್ಸೂಚನೆ. ಇಂದಿನಿಂದ ಏಪ್ರಿಲ್ 8ರವರೆಗೆ ಮಳೆಯಾಗುತ್ತೆ ಅಂತ ಹೇಳಿ ಐಎಂಡಿ ಸೂಚನೆಯನ್ನ ಕೊಟ್ಟಿದ್ದು, ಒಂದಷ್ಟು ಕಡೆಗಳಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ. 4-5 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಬಿಸಿಲ ಬೇಗೆಯಲ್ಲಿದ್ದ ಜನರಿಗೆ ವರುಣ 2 ದಿನಗಳ ಹಿಂದೆ ತಂಪೆರೆದಿದ್ದೆ, ಇನ್ನು ಕೂಡ ಮಳೆ ಇದೆ ಅಂತ ಐಎಂಡಿ ಸೂಚನೆ ಕೊಟ್ಟಿದೆ. ಸದ್ಯದ ಅಪ್ಡೇಟ್ಸ್ ಹರ್ಷಿತಾ, ಐಎಂಡಿ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಇನ್ನೂ 4 ದಿನ ಮಳೆ ಇದೆ ಅಂತ ಹೇಳಿ. ಬಿಸಿಲಿನ ಬೇಗೆಯಲ್ಲಿ ಬೆಂದಿದ್ದಂತಹ ಜನರಿಗೆ ವರುಣ ತಂಪೆರೆದಿದೆ ಇತ್ತೀಚೆಗಷ್ಟೇ. ಈಗ ಮತ್ತೆ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಇದೆ. ಸದ್ಯದ ಅಪ್ಡೇಟ್ಸ್ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗ್ಬೋದು ಏನು ಅಂತ. ಹರ್ಷಿತಾ, ಕೇಳಿಸ್ತಾ ಇದೆಯಾ ಧ್ವನಿ? ಎಸ್ ಪವಿತ್ರ. ಹರ್ಷಿತಾ, ಕಳೆದ 2 ದಿನಗಳ ಹಿಂದೆ ಕೆಲವಷ್ಟು ಕಡೆಗಳಲ್ಲಿ ಧಾರಾಕಾರ ಸಾಧಾರಣ ಮಳೆಯಾಗಿತ್ತು. ಇನ್ನು 4 ದಿನ ಮಳೆ ಇದೆ ಅಂತ ಐಎಂಡಿ ಸೂಚನೆ ಕೊಟ್ಟಿದೆ. ಸದ್ಯದ ಅಪ್ಡೇಟ್ಸ್ ಪವಿತ್ರ, ಈಗಾಗಲೇ ಅಂತಂದ್ರೆ ಬೆಂಗಳೂರಿನಲ್ಲೂ ಕೂಡ ಮುಂಗಾರು ಮಳೆ ಕೂಡ ಚುರುಕುಗೊಂಡಿರುವಂತದ್ದು. ಸದ್ಯ ನಿನ್ನೆ ಮೊನ್ನೆಯಷ್ಟು ಕೂಡ ಸಾಕಷ್ಟು ಭಾಗಗಳಲ್ಲೂ ಕೂಡ ಅತಿ ಹೆಚ್ಚು ಕೂಡ ಮಳೆ ಆಗಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಇನ್ನು 4 ದಿನಗಳ ಕಾಲ ಕೂಡ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಇಂದಿನಿಂದ ಏಪ್ರಿಲ್ 8ರವರೆಗೂ ಕೂಡ ಪೂರ್ವ ಮುಂಗಾರು ಮಳೆ ಕೂಡ ಇರಲಿದೆ. ಈಗಾಗಲೇ ಏನಂತಂದ್ರೆ ಕಳೆದ ವಾರದಿಂದಲೇ ಮಳೆ ಆರಂಭವಾಗಿದೆ. ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೂಡ ಅತಿ ಹೆಚ್ಚು ಮಳೆ ಆಗಿದೆ. ಇನ್ನು ಯಾವ್ಯಾವ ಭಾಗದಲ್ಲಿ ಮಳೆ ಆಗಲಿದೆ ಅಂತ ನೋಡೋದಾದ್ರೆ, ದಕ್ಷಿಣ ಒಳನಾಡಿನ ಭಾಗಗಳಲ್ಲೂ ಕೂಡ ಬಳ್ಳಾರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಚಿತ್ರದುರ್ಗ, ಆಮೇಲೆ ಕರಾವಳಿ ಭಾಗದಲ್ಲೂ ಕೂಡ ಕೊಂಚ ಮಳೆ ಆಗಲಿದೆ. ಅದರ ಜೊತೆಗೆ ಉತ್ತರ ಒಳನಾಡಿನ ಭಾಗಗಳಲ್ಲೂ ಕೂಡ ಮಳೆಯಾಗಲಿರುವಂತಹ ಮುನ್ಸೂಚನೆ ಕೂಡ ಇರುವಂತದ್ದು. ಸದ್ಯ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಮೊನ್ನೆ ಕೂಡ ಒಂದು ರೀತಿಯಾಗಿ ಮಳೆ ಆಗಿರುವಂತದ್ದು. ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಕೆಲವು ಭಾಗಗಳಲ್ಲಿ ಜಿಟಿ ಜಿಟಿ ಮಳೆ ಕೂಡ ಆಗಿದೆ. ನಿನ್ನೆ ಸಂಜೆ ಎಲ್ಲ ಕೂಡ ವಿಜಯನಗರ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, RR ನಗರ ಆಗಿರ್ಬೋದು, ಹೀಗೆ ಕೆಲವು ಭಾಗಗಳಲ್ಲೂ ಕೂಡ ಸಂಜೆ ವೇಳೆಗೆ ಜೋರು ಮಳೆ ಆಗಿರುವಂತದ್ದು. ಸದ್ಯ ಇವತ್ತಿನಿಂದ ಇನ್ನು 4 ದಿನಗಳ ಕಾಲ ಕೂಡ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಪವಿತ್ರ.